ಕಾಡಾನೆಗಳ ಹಾವಳಿಗೆ ಕಾಫಿನಾಡಿನ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಗಜಪಡೆ ಎಲ್ಲಿಂದ ಬರುತ್ತೋ ಎಲ್ಲಿಗೆ ಲಗ್ಗೆ ಹಾಕ್ತಾವೋ ಅನ್ನೋ ಭಯ ಕಾಡ್ತಾ ಇದೆ. ಶಾಶ್ವತ ಪರಿಹಾರವಂತೂ ಸಿಕ್ಕಿಲ್ಲ ಅನ್ನೋ ಆರೋಪ ನಡುವೆ ಡಿವೈಸ್ ಮೊರೆ ಹೋಗೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಕಾಫಿನಾಡಲ್ಲಿ ಆನೆ ಹಾವಳಿ ತಡೆಗೆ ಪ್ಲಾನ್, ಅನುಮತಿ ಸಿಕ್ಕರೆ ಗಜಪಡೆ ಜಾಗದಲ್ಲಿ ಡಿವೈಸ್. ಚಿಕ್ಕಮಗಳೂರಿನ ಮಲೆನಾಡಿಗರನ್ನ ಕಾಡುತ್ತಿರೋ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕಾಡಾನೆಗಳ ಹಾವಳಿ. ಆನೆಗಳ ದಾಳಿಗೆ ಕಾಫಿ ಅಡಿಕೆ ನೆಲಕಚ್ಚುತ್ತಿದೆ. ಹಲವು ಕಡೆ ಗಜಪಡೆ ಸೆರೆಯಾದ್ರೂ ಮಾರನೇ ದಿನ ಮತ್ಯಾವುದೋ ಟೀಮ್ ಎಂಟ್ರಿ ಕೊಡುತ್ತೆ. ಜನರಂತೂ ರೋಸಿ ಹೋಗಿದ್ದಾರೆ. ಬಂಡೀಪುರದಲ್ಲಿ ನಾನು ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಆನೆ ಒಮ್ಮೊಮ್ಮೆ ಆ ಕ್ಯಾಂಪ್ಗಳಿಗೆ ಬಂದ್ಬಿಡ್ತಾವೆ, ಜನರಿರ ಅಂತ ಗೆಸ್ಟ್ ಹೌಸ್ ಆ ಕಡೆ. ಅವಾಗ ಸೈರನ್ ಹಾಕಿದ್ರೆ ಓಡ ಅಂತ ನಾನು ನೋಡಿದ್ದೀನಿ. ಇದರಲ್ಲೂ ತೋರಿಸಿದ್ರು. ಮತ್ತು ಫೋಕಸ್ ಲೈಟು ಆ ಬರೋ ಜಾಗದಲ್ಲಿ ಇದು ಸಿಗ್ನಲ್ ಆದಾಗ ಲೈಟ್ ಫೋಕಸ್ ಆಗುತ್ತೆ ಬಂದ್ ಕಡೆ. ಆ ಫೋಕಸ್ ಲೈಟಿಗೂ ಹೆದರಿ ಹೋಗ್ತಾರೆ. ತುಂಬ ಬ್ರೈಟ್ ಫೋಕಸ್ ಇರ್ತದೆ. ಈ ಯಾವುದೇ ರೀತಿಯ ತೊಂದರೆ ಆಗಲಿರೋದು ಒಂದು ಗನ್ ಕೊಡ್ತಾರೆ. ಅದು ಆಟೋಮೆಟಿಕಲಿನೂ ಫೈರ್ ಆಗುತ್ತೆ ಬಂದಾಗ. ನಮ್ಮ ಮ್ಯಾನ್ಯುವಲ್ಲಿನೂ ಮಾಡ್ಬೋದು. ದೊಡ್ಡ ಗುಂಡು ಹೊಡೆದಂಗೆ ಹೊಡಿತದೆ, ಪಟಾಕಿ ಹೊಡೆದಂಗೆ. ಕಾಡಾನೆಗಳ ಉಪಟಳದಿಂದ ತಪ್ಪಿಸಿಕೊಳ್ಳಲು ಮಲೆನಾಡಿಗರು ಡಿವೈಸ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಈಗಾಗಲೇ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬ ಮಾಹಿತಿ ಪಡೆದಿದ್ದಾರೆ. ಮಣ್ಣಿನ ಅಡಿ ಡಿವೈಸ್ ಮುಚ್ಚಿಟ್ಟರೆ ಆನೆಗಳು ಬರುವ ಮಾಹಿತಿ ಮೊಬೈಲ್ಗಳಿಗೆ ರವಾನೆ ಆಗುತ್ತೆ. ಮೊದಲ ಹಂತದಲ್ಲಿ ಸೈರನ್, ಎರಡನೇ ಹಂತದಲ್ಲಿ ಫೋಕಸ್ ಲೈಟ್ ಅಳವಡಿಸಿ ಆನೆಗಳನ್ನ ಬಾರದಂತೆ ತಡೆಯಲು ಸಾಧ್ಯ ಎನ್ನುತ್ತಿದ್ದಾರೆ. ಯಾವ ಭಾಗಗಳಿಂದ ಬರ್ತಾವ ಆ ಗಡಿ ಭಾಗದಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ತಡಿಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಮನವರಿಕೆ ನನಗಾಗಿದೆ. ನಾವೀಗಾಗಲೇ ಕಂಪನಿಯವರಿಗೆ ನಾನು ಹೇಳಿದ್ದೇನೆ. ಮಾನ್ಯ ಅರಣ್ಯ ಸಚಿವರು ಮತ್ತು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಒಂದು ಡೆಮೋ ಕೊಡೋಣ. ಡೆಲ್ಲಿನ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಒಂದು ಮನವರಿಕೆ ನಮಗಾದ್ರೆ ಈಗಾಗಲೇ ಕೂರ್ಗಲ್ ಅದು ಯಶಸ್ವಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಆ ಭಾಗದಲ್ಲಿ ಆನೆನೇ ಬರೋದಿಲ್ಲ. ತಮ್ಮ ಪ್ಲಾನ್ಗಳನ್ನ ಸರ್ಕಾರದ ಮುಂದೆ ಮಂಡಿಸಲು ಶಾಸಕರ ನೇತೃತ್ವದ ನಿಯೋಗ ತೀರ್ಮಾನಿಸಿದೆ. ಸಲಗಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಡಿವೈಸ್ ಮೊರೆ ಹೋಗಿದ್ದಾರೆ. ಸರ್ಕಾರದ ಈ ಪ್ಲಾನ್ ಒಪ್ಪಿಕೊಂಡರೆ ಕೊಂಚ ರಿಲೀಫ್ ಸಿಗಬಹುದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಾನೆಗಳ ಹಾವಳಿಗೆ ಕಾಫಿನಾಡಿನ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಗಜಪಡೆ ಎಲ್ಲಿಂದ ಬರುತ್ತೋ ಎಲ್ಲಿಗೆ ಲಗ್ಗೆ ಹಾಕ್ತಾವೋ ಅನ್ನೋ ಭಯ ಕಾಡ್ತಾ ಇದೆ. ಶಾಶ್ವತ ಪರಿಹಾರವಂತೂ ಸಿಕ್ಕಿಲ್ಲ ಅನ್ನೋ ಆರೋಪ ನಡುವೆ ಡಿವೈಸ್ ಮೊರೆ ಹೋಗೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಕಾಫಿನಾಡಲ್ಲಿ ಆನೆ ಹಾವಳಿ ತಡೆಗೆ ಪ್ಲಾನ್, ಅನುಮತಿ ಸಿಕ್ಕರೆ ಗಜಪಡೆ ಜಾಗದಲ್ಲಿ ಡಿವೈಸ್. ಚಿಕ್ಕಮಗಳೂರಿನ ಮಲೆನಾಡಿಗರನ್ನ ಕಾಡುತ್ತಿರೋ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕಾಡಾನೆಗಳ ಹಾವಳಿ. ಆನೆಗಳ ದಾಳಿಗೆ ಕಾಫಿ ಅಡಿಕೆ ನೆಲಕಚ್ಚುತ್ತಿದೆ. ಹಲವು ಕಡೆ ಗಜಪಡೆ ಸೆರೆಯಾದ್ರೂ ಮಾರನೇ ದಿನ ಮತ್ಯಾವುದೋ ಟೀಮ್ ಎಂಟ್ರಿ ಕೊಡುತ್ತೆ. ಜನರಂತೂ ರೋಸಿ ಹೋಗಿದ್ದಾರೆ. ಬಂಡೀಪುರದಲ್ಲಿ ನಾನು ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಆನೆ ಒಮ್ಮೊಮ್ಮೆ ಆ ಕ್ಯಾಂಪ್ಗಳಿಗೆ ಬಂದ್ಬಿಡ್ತಾವೆ, ಜನರಿರ ಅಂತ ಗೆಸ್ಟ್ ಹೌಸ್ ಆ ಕಡೆ. ಅವಾಗ ಸೈರನ್ ಹಾಕಿದ್ರೆ ಓಡ ಅಂತ ನಾನು ನೋಡಿದ್ದೀನಿ. ಇದರಲ್ಲೂ ತೋರಿಸಿದ್ರು. ಮತ್ತು ಫೋಕಸ್ ಲೈಟು ಆ ಬರೋ ಜಾಗದಲ್ಲಿ ಇದು ಸಿಗ್ನಲ್ ಆದಾಗ ಲೈಟ್ ಫೋಕಸ್ ಆಗುತ್ತೆ ಬಂದ್ ಕಡೆ. ಆ ಫೋಕಸ್ ಲೈಟಿಗೂ ಹೆದರಿ ಹೋಗ್ತಾರೆ. ತುಂಬ ಬ್ರೈಟ್ ಫೋಕಸ್ ಇರ್ತದೆ. ಈ ಯಾವುದೇ ರೀತಿಯ ತೊಂದರೆ ಆಗಲಿರೋದು ಒಂದು ಗನ್ ಕೊಡ್ತಾರೆ. ಅದು ಆಟೋಮೆಟಿಕಲಿನೂ ಫೈರ್ ಆಗುತ್ತೆ ಬಂದಾಗ. ನಮ್ಮ ಮ್ಯಾನ್ಯುವಲ್ಲಿನೂ ಮಾಡ್ಬೋದು. ದೊಡ್ಡ ಗುಂಡು ಹೊಡೆದಂಗೆ ಹೊಡಿತದೆ, ಪಟಾಕಿ ಹೊಡೆದಂಗೆ. ಕಾಡಾನೆಗಳ ಉಪಟಳದಿಂದ ತಪ್ಪಿಸಿಕೊಳ್ಳಲು ಮಲೆನಾಡಿಗರು ಡಿವೈಸ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಈಗಾಗಲೇ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬ ಮಾಹಿತಿ ಪಡೆದಿದ್ದಾರೆ. ಮಣ್ಣಿನ ಅಡಿ ಡಿವೈಸ್ ಮುಚ್ಚಿಟ್ಟರೆ ಆನೆಗಳು ಬರುವ ಮಾಹಿತಿ ಮೊಬೈಲ್ಗಳಿಗೆ ರವಾನೆ ಆಗುತ್ತೆ. ಮೊದಲ ಹಂತದಲ್ಲಿ ಸೈರನ್, ಎರಡನೇ ಹಂತದಲ್ಲಿ ಫೋಕಸ್ ಲೈಟ್ ಅಳವಡಿಸಿ ಆನೆಗಳನ್ನ ಬಾರದಂತೆ ತಡೆಯಲು ಸಾಧ್ಯ ಎನ್ನುತ್ತಿದ್ದಾರೆ. ಯಾವ ಭಾಗಗಳಿಂದ ಬರ್ತಾವ ಆ ಗಡಿ ಭಾಗದಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ತಡಿಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಮನವರಿಕೆ ನನಗಾಗಿದೆ. ನಾವೀಗಾಗಲೇ ಕಂಪನಿಯವರಿಗೆ ನಾನು ಹೇಳಿದ್ದೇನೆ. ಮಾನ್ಯ ಅರಣ್ಯ ಸಚಿವರು ಮತ್ತು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಒಂದು ಡೆಮೋ ಕೊಡೋಣ. ಡೆಲ್ಲಿನ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಒಂದು ಮನವರಿಕೆ ನಮಗಾದ್ರೆ ಈಗಾಗಲೇ ಕೂರ್ಗಲ್ ಅದು ಯಶಸ್ವಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಆ ಭಾಗದಲ್ಲಿ ಆನೆನೇ ಬರೋದಿಲ್ಲ. ತಮ್ಮ ಪ್ಲಾನ್ಗಳನ್ನ ಸರ್ಕಾರದ ಮುಂದೆ ಮಂಡಿಸಲು ಶಾಸಕರ ನೇತೃತ್ವದ ನಿಯೋಗ ತೀರ್ಮಾನಿಸಿದೆ. ಸಲಗಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಡಿವೈಸ್ ಮೊರೆ ಹೋಗಿದ್ದಾರೆ. ಸರ್ಕಾರದ ಈ ಪ್ಲಾನ್ ಒಪ್ಪಿಕೊಂಡರೆ ಕೊಂಚ ರಿಲೀಫ್ ಸಿಗಬಹುದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಾನೆಗಳ ಹಾವಳಿಗೆ ಕಾಫಿನಾಡಿನ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಗಜಪಡೆ ಎಲ್ಲಿಂದ ಬರುತ್ತೋ ಎಲ್ಲಿಗೆ ಲಗ್ಗೆ ಹಾಕ್ತಾವೋ ಅನ್ನೋ ಭಯ ಕಾಡ್ತಾ ಇದೆ. ಶಾಶ್ವತ ಪರಿಹಾರವಂತೂ ಸಿಕ್ಕಿಲ್ಲ
ಅನ್ನೋ ಆರೋಪ ನಡುವೆ ಡಿವೈಸ್ ಮೊರೆ ಹೋಗೋಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಕಾಫಿನಾಡಲ್ಲಿ ಆನೆ ಹಾವಳಿ ತಡೆಗೆ ಪ್ಲಾನ್, ಅನುಮತಿ ಸಿಕ್ಕರೆ ಗಜಪಡೆ ಜಾಗದಲ್ಲಿ ಡಿವೈಸ್. ಚಿಕ್ಕಮಗಳೂರಿನ ಮಲೆನಾಡಿಗರನ್ನ ಕಾಡುತ್ತಿರೋ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕಾಡಾನೆಗಳ ಹಾವಳಿ. ಆನೆಗಳ ದಾಳಿಗೆ ಕಾಫಿ, ಅಡಿಕೆ ನೆಲಕಚ್ಚುತ್ತಿದೆ. ಹಲವು ಕಡೆ ಗಜಪಡೆ ಸೆರೆಯಾದ್ರೂ ಮಾರನೇ ದಿನ ಮತ್ಯಾವುದೋ ಟೀಮ್ ಎಂಟ್ರಿ ಕೊಡುತ್ತೆ. ಜನರಂತೂ ರೋಸಿ ಹೋಗಿದ್ದಾರೆ. ಬಂಡೀಪುರದಲ್ಲಿ ನಾನು ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಆನೆ ಒಮ್ಮೊಮ್ಮೆ ಆ ಕ್ಯಾಂಪ್ಗಳಿಗೆ ಬಂದ್ಬಿಡ್ತಾವೆ, ಜನರಿರ ಅಂತ ಗೆಸ್ಟ್ ಹೌಸ್ ಆ ಕಡೆ. ಅವಾಗ ಸೈರನ್ ಹಾಕಿದ್ರೆ ಓಡ ಅಂತ ನಾನು ನೋಡಿದ್ದೀನಿ. ಇದರಲ್ಲೂ ತೋರಿಸಿದ್ರು. ಮತ್ತು ಫೋಕಸ್ ಲೈಟು ಆ ಬರೋ ಜಾಗದಲ್ಲಿ ಇದು ಸಿಗ್ನಲ್ ಆದಾಗ ಲೈಟ್ ಫೋಕಸ್ ಆಗುತ್ತೆ ಬಂದ್ ಕಡೆ. ಆ ಫೋಕಸ್ ಲೈಟಿಗೂ ಹೆದರಿ ಹೋಗ್ತಾರೆ. ತುಂಬ ಬ್ರೈಟ್ ಫೋಕಸ್ ಇರ್ತದೆ. ಈ ಯಾವುದೇ ರೀತಿಯ ತೊಂದರೆ ಆಗಲಿರೋದು ಒಂದು ಗನ್ ಕೊಡ್ತಾರೆ. ಅದು ಆಟೋಮೆಟಿಕಲಿನೂ ಫೈರ್ ಆಗುತ್ತೆ ಬಂದಾಗ. ನಮ್ಮ ಮ್ಯಾನ್ಯುವಲ್ಲಿನೂ ಮಾಡ್ಬೋದು. ದೊಡ್ಡ ಗುಂಡು ಹೊಡೆದಂಗೆ ಹೊಡಿತದೆ, ಪಟಾಕಿ ಹೊಡೆದಂಗೆ. ಕಾಡಾನೆಗಳ ಉಪಟಳದಿಂದ ತಪ್ಪಿಸಿಕೊಳ್ಳಲು ಮಲೆನಾಡಿಗರು ಡಿವೈಸ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಈಗಾಗಲೇ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬ ಮಾಹಿತಿ ಪಡೆದಿದ್ದಾರೆ. ಮಣ್ಣಿನ ಅಡಿ ಡಿವೈಸ್ ಮುಚ್ಚಿಟ್ಟರೆ ಆನೆಗಳು ಬರುವ ಮಾಹಿತಿ ಮೊಬೈಲ್ಗಳಿಗೆ ರವಾನೆ ಆಗುತ್ತೆ. ಮೊದಲ ಹಂತದಲ್ಲಿ ಸೈರನ್, ಎರಡನೇ ಹಂತದಲ್ಲಿ ಫೋಕಸ್ ಲೈಟ್ ಅಳವಡಿಸಿ ಆನೆಗಳನ್ನ ಬಾರದಂತೆ ತಡೆಯಲು ಸಾಧ್ಯ ಎನ್ನುತ್ತಿದ್ದಾರೆ. ಯಾವ ಭಾಗಗಳಿಂದ ಬರ್ತಾವ ಆ ಗಡಿ ಭಾಗದಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ತಡಿಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಮನವರಿಕೆ ನನಗಾಗಿದೆ. ನಾವೀಗಾಗಲೇ ಕಂಪನಿಯವರಿಗೆ ನಾನು ಹೇಳಿದ್ದೇನೆ. ಮಾನ್ಯ ಅರಣ್ಯ ಸಚಿವರು ಮತ್ತು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಒಂದು ಡೆಮೋ ಕೊಡೋಣ. ಡೆಲ್ಲಿನ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಒಂದು ಮನವರಿಕೆ ನಮಗಾದ್ರೆ ಈಗಾಗಲೇ ಕೂರ್ಗಲ್ಲಿ ಅದು ಯಶಸ್ವಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಆ ಭಾಗದಲ್ಲಿ ಆನೆನೇ ಬರೋದಿಲ್ಲ. ತಮ್ಮ ಪ್ಲಾನ್ಗಳನ್ನ ಸರ್ಕಾರದ ಮುಂದೆ ಮಂಡಿಸಲು ಶಾಸಕರ ನೇತೃತ್ವದ ನಿಯೋಗ ತೀರ್ಮಾನಿಸಿದೆ. ಸಲಗಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಡಿವೈಸ್ ಮೊರೆ ಹೋಗಿದ್ದಾರೆ. ಸರ್ಕಾರದ ಈ ಪ್ಲಾನ್ ಒಪ್ಪಿಕೊಂಡರೆ ಕೊಂಚ ರಿಲೀಫ್ ಸಿಗಬಹುದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಡಾನೆಗಳ ಹಾವಳಿಗೆ ಕಾಫಿನಾಡಿನ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಗಜಪಡೆ ಎಲ್ಲಿಂದ ಬರುತ್ತೋ, ಎಲ್ಲಿಗೆ ಲಗ್ಗೆ ಹಾಕ್ತಾವೋ ಅನ್ನೋ ಭಯ ಕಾಡ್ತಾ ಇದೆ. ಶಾಶ್ವತ ಪರಿಹಾರವಂತೂ ಸಿಕ್ಕಿಲ್ಲ ಅನ್ನೋ ಆರೋಪ ನಡುವೆ ಡಿವೈಸ್ ಮೊರೆ ಹೋಗೋಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಕಾಫಿನಾಡಲ್ಲಿ ಆನೆ ಹಾವಳಿ ತಡೆಗೆ ಪ್ಲಾನ್, ಅನುಮತಿ ಸಿಕ್ಕರೆ ಗಜಪಡೆ ಜಾಗದಲ್ಲಿ ಡಿವೈಸ್. ಚಿಕ್ಕಮಗಳೂರಿನ ಮಲೆನಾಡಿಗರನ್ನ ಕಾಡುತ್ತಿರೋ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕಾಡಾನೆಗಳ ಹಾವಳಿ. ಆನೆಗಳ ದಾಳಿಗೆ ಕಾಫಿ, ಅಡಿಕೆ ನೆಲಕಚ್ಚುತ್ತಿದೆ. ಹಲವು ಕಡೆ ಗಜಪಡೆ ಸೆರೆಯಾದ್ರೂ ಮಾರನೇ ದಿನ ಮತ್ಯಾವುದೋ ಟೀಮ್ ಎಂಟ್ರಿ ಕೊಡುತ್ತೆ. ಜನರಂತೂ ರೋಸಿ ಹೋಗಿದ್ದಾರೆ. ಬಂಡೀಪುರದಲ್ಲಿ ನಾನು ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಆನೆ ಒಮ್ಮೊಮ್ಮೆ ಆ ಕ್ಯಾಂಪ್ಗಳಿಗೆ ಬಂದ್ಬಿಡ್ತಾವೆ, ಜನರಿರ ಅಂತ ಗೆಸ್ಟ್ ಹೌಸ್ ಆ ಕಡೆ. ಅವಾಗ ಸೈರನ್ ಹಾಕಿದ್ರೆ ಓಡ ಅಂತ ನಾನು ನೋಡಿದ್ದೀನಿ. ಇದರಲ್ಲೂ ತೋರಿಸಿದ್ರು. ಮತ್ತು ಫೋಕಸ್ ಲೈಟು ಆ ಬರೋ ಜಾಗದಲ್ಲಿ ಇದು ಸಿಗ್ನಲ್ ಆದಾಗ ಲೈಟ್ ಫೋಕಸ್ ಆಗುತ್ತೆ ಬಂದ್ ಕಡೆ. ಆ ಫೋಕಸ್ ಲೈಟಿಗೂ ಹೆದರಿ ಹೋಗ್ತಾರೆ. ತುಂಬ ಬ್ರೈಟ್ ಫೋಕಸ್ ಇರ್ತದೆ. ಈ ಯಾವುದೇ ರೀತಿಯ ತೊಂದರೆ ಆಗಲಿರೋದು ಒಂದು ಗನ್ ಕೊಡ್ತಾರೆ. ಅದು ಆಟೋಮೆಟಿಕಲಿನೂ ಫೈರ್ ಆಗುತ್ತೆ ಬಂದಾಗ. ನಮ್ಮ ಮ್ಯಾನ್ಯುವಲ್ಲಿನೂ ಮಾಡ್ಬೋದು. ದೊಡ್ಡ ಗುಂಡು ಹೊಡೆದಂಗೆ ಹೊಡಿತದೆ, ಪಟಾಕಿ ಹೊಡೆದಂಗೆ. ಕಾಡಾನೆಗಳ ಉಪಟಳದಿಂದ ತಪ್ಪಿಸಿಕೊಳ್ಳಲು ಮಲೆನಾಡಿಗರು ಡಿವೈಸ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಈಗಾಗಲೇ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬ ಮಾಹಿತಿ ಪಡೆದಿದ್ದಾರೆ. ಮಣ್ಣಿನ ಅಡಿ ಡಿವೈಸ್ ಮುಚ್ಚಿಟ್ಟರೆ ಆನೆಗಳು ಬರುವ ಮಾಹಿತಿ ಮೊಬೈಲ್ಗಳಿಗೆ ರವಾನೆ ಆಗುತ್ತೆ. ಮೊದಲ ಹಂತದಲ್ಲಿ ಸೈರನ್, ಎರಡನೇ ಹಂತದಲ್ಲಿ ಫೋಕಸ್ ಲೈಟ್ ಅಳವಡಿಸಿ ಆನೆಗಳನ್ನ ಬಾರದಂತೆ ತಡೆಯಲು ಸಾಧ್ಯ ಎನ್ನುತ್ತಿದ್ದಾರೆ. ಯಾವ ಭಾಗಗಳಿಂದ ಬರ್ತಾವ ಆ ಗಡಿ ಭಾಗದಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ತಡಿಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಮನವರಿಕೆ ನನಗಾಗಿದೆ. ನಾವೀಗಾಗಲೇ ಕಂಪನಿಯವರಿಗೆ ನಾನು ಹೇಳಿದ್ದೇನೆ. ಮಾನ್ಯ ಅರಣ್ಯ ಸಚಿವರು ಮತ್ತು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಒಂದು ಡೆಮೋ ಕೊಡೋಣ. ಡೆಲ್ಲಿನ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಒಂದು ಮನವರಿಕೆ ನಮಗಾದ್ರೆ ಈಗಾಗಲೇ ಕೂರ್ಗಲ್ಲಿ ಅದು ಯಶಸ್ವಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಆ ಭಾಗದಲ್ಲಿ ಆನೆನೇ ಬರೋದಿಲ್ಲ. ತಮ್ಮ ಪ್ಲಾನ್ಗಳನ್ನ ಸರ್ಕಾರದ ಮುಂದೆ ಮಂಡಿಸಲು ಶಾಸಕರ ನೇತೃತ್ವದ ನಿಯೋಗ ತೀರ್ಮಾನಿಸಿದೆ. ಸಲಗಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಡಿವೈಸ್ ಮೊರೆ ಹೋಗಿದ್ದಾರೆ. ಸರ್ಕಾರದ ಈ ಪ್ಲಾನ್ ಒಪ್ಪಿಕೊಂಡರೆ ಕೊಂಚ ರಿಲೀಫ್ ಸಿಗಬಹುದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.